ಆಸ್ತಿ ನಾವು ಆ ಥರ ಇದು ಮಾಡ್ತಾರ? ಅವ್ರು ಬಿಟ್ಕೊಡ್ತಾರ? ಅವ್ರು ಬಿಟ್ಕೊಡಲ್ಲ ತಾನೇ, ಅವ್ರ ಆಸ್ತಿ ಇಲ್ಲ. ನಮ್ದಾಕೆ ನಾವು ಬಿಟ್ಕೊಡೋಣ? ಅವ್ನ ದುಡ್ಡು ನಮ್ಗೆ ಯಾವ ಇದಕ್ಕೂ ಬೇಡ, ಅವನೇ ಸಾಕು, ಅಷ್ಟು ಕೆಪಾಸಿಟಿ ಐತೆ ರೈತರುಗಳಿಗೆ. 2,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ನಿಮಗೆ ಅಕ್ವೈರ್ ಮಾಡ್ಕೊಂಡು ಜನರು ದುಡ್ಡುಗಳನ್ನ ಕೊಡ್ತೀರಿ ಅಂತ ಏನು ಗ್ಯಾರಂಟಿ? ಆ ರೈತರು ರಾಮನಗರದಲ್ಲಿ ಏನೋ ಮಾತಾಡಕ್ ಹೋದ್ರೆ ಏಯ್ ಬಾಯಿ ಮುಚ್ಚೋ ಅಂತಾರೆ ನಮ್ಮ CM ಅವರು. ಏಯ್ ಬಾಯಿ ಮುಚ್ಚೋ, ರೈತನಿಗೆ ಬೆಲೆ ಇಲ್ಲ. ರೈತರಿಗೆ ಎದುರು ಹಾಕೊಂಡು ಸರ್ಕಾರ ಯಾವುದು ಉದ್ಧಾರ ಅಂತೂ ಆಗಿಲ್ಲ. ಭೂಮಿನೇ ಇಲ್ದೆ ಹೋದ್ರೆ ಏನ್ ಮಾಡ್ತೀರಿ ಸ್ವಾಮಿ? ಅವ್ರಿಗೇನ್ ಬುದ್ಧಿದ್ದೆ ಅದೇನ್ರಿ? ರಾಜ್ಯ ಆಳ್ತೀನಿ ಅಂತ ಯಾಕ್ರಿ DK ಶಿವಕುಮಾರ್ ಇವೆಲ್ಲ ಮಾಡ್ತಾವ್ರೆ? ಅವ್ರಿಗೊಂಚೂರು ವಿಷ ಕೊಟ್ಬಿಟ್ಟು ನೀವು ಭೂಮಿ ಅಕ್ವೈರ್ ಮಾಡ್ಕೊಡಿ, ಅವ್ರನ್ನೆಲ್ಲ ಎಲ್ಲಾನು ಸಾಯಿಸ್ಬಿಟ್ಟು ನೀವು ಅದ್ರ ಮೇಲೆ ನೀವು ರಾಜಭಾರ ಮಾಡಿ ಅಲ್ರಿ. ನಿಮ್ ತಾಲೂಕು ಕನಕಪುರ ಅಲ್ಲಿ ಮಾಡಿ ಅಭಿವೃದ್ಧಿ, ಅಲ್ಲರಿಗೆ ಮಾತ್ರ ಏನಂತ ಹೇಳ್ತೀರಾ? ನೀವು ಜಮೀನ್ ಮಾರ್ಬೇಡ್ರಿ, ನೀವು ರೈತರಾಗೇ ಇರ್ರಿ, ನಿಮ್ದು 1 to 2 ರೇಟ್ಸ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಮಾರಿ ಅಂತ ಹೇಳ್ತೀರಾ. ಯಾವ ರೀತಿ ತಾರತ ಇದೇನಾ? ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ. ಅಂಕಲ್, ಇವಾಗ ಎಲ್ಲ ಅಕ್ವೈರ್ ಐತೈತಲ್ಲ, ಅದಕ್ಕೆ ರೈತರು ಭೂಮಿ ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತವ್ರೆ. ಯಾರು ಕೇಳ್ತಿದ್ದಾರೆ ಭೂಮಿನ? ನಿಮ್ಮದು DK ಭೂಮಿ ಕೊಟ್ಟರೆ 2 ಕೋಟಿ ಕೊಡ್ತೀವಿ ಅಂತ. ಅವರು 2 ಕೋಟಿ ಕೊಡ್ತಾರೆ. ಅದು 6 ವರ್ಷಕ್ಕೋ 7 ವರ್ಷಕ್ಕೋ ಖಾಲಿ ಆಯ್ತದೆ. ನಮ್ಮ ಭೂಮಿ ನಾವು ಸತ್ರೂ ಖಾಲಿ ಆಗಲ್ತು ಅದು. ಅದಕ್ಕೆ ನಾವು ಭೂಮಿ ಕೊಡಲ್ಲ. ನಿಮ್ಮದು ಜಾಗ ಇದೆಯಾ? ಎಷ್ಟು ಎಕರೆ ಜಾಗ ಇದೆ? 8. ನಾವು ಜೀವ ಕೊಟ್ಟರು ಕೊಡಲ್ಲ. ನಾವು ಕೊಡಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟರು 2,000 ಕೋಟಿ ಕೊಟ್ಟರು ನಾವು ಭೂಮಿ ಬಿಡಲ್ಲ. ನಾವು ಪ್ರಾಣ ಹೋದ್ರೂ ಭೂಮಿ ಬಿಡಲ್ಲ. ನಿಮ್ಮ ರಾಜ್ಯಕ್ಕೆ ನೀವೇನಾದರೂ ಮಾಡ್ಕೊಳ್ಳಿ, ನಾವು ಭೂಮಿ ಕೊಡೋಕ್ಕೆ ನಾವು ಇಲ್ಲಿ 80% ಜನ ರೈತರು ಒಪ್ಕೊಂಡಿಲ್ಲ. ಅವ್ರು ಮಾತಾಡೋ ಅಧಿಕಾರ ಏನಿದೆ ಅದು? ಇವಾಗ ಅವರಪ್ಪನ ಆಸ್ತಿ ನಾವು ಆ ಥರ ಇದು ಮಾಡ್ತಾರ? ಅವ್ರು ಬಿಟ್ಕೊಡ್ತಾರ? ಅವ್ರು ಬಿಟ್ಕೊಡಲ್ಲ ತಾನೇ, ಅವ್ರ ಆಸ್ತಿ ಇಲ್ಲ. ನಮ್ದ್ಯಾಕೆ ನಾವು ಬಿಟ್ಕೊಡೋಣ? ನಮ್ಮ ತಾತ ಮುತ್ತಾತನಿಂದ ಬಂದಿದ್ದು ಭೂಮಿ ನಾವು ಕೊಟ್ಬಿಡೋಕ್ಕಾಯ್ತದ? ನಾವು ಯಾವುದೇ ಕಾರಣಕ್ಕೆ ಈ ಭೂಮಿ ಬಿಟ್ಕೊಡಲ್ಲ. ನಾವು ಪ್ರಾಣ ಅವ್ನ ದುಡ್ಡು ನಮ್ಗೆ ಯಾವ ಇದಕ್ಕೂ ಬೇಡ, ಅವನೇ ಸಾಕು, ಅಷ್ಟು ಕೆಪಾಸಿಟಿ ಐತೆ ರೈತರುಗಳಿಗೆ. ನಾವು ಚಿನ್ನದಂತ ಭೂಮಿನ ಕಳ್ಕೊಂಡು ಅವ್ನು ದುಡ್ಡು ಕಾಯ್ಕೊಂಡು ಕುಂತ್ಕೊಂತಾರ? ಇದೇ 2ರಷ್ಟು ಈ ಭೂಮಿನ ನಾವು ನಂಬ್ಕೊಂಡಿರೋದು. 2,000 ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ನಿಮಗೆ ಅಕ್ವೈರ್ ಮಾಡ್ಕೊಂಡು ಜನರು ದುಡ್ಡುಗಳನ್ನ ಕೊಡ್ತೀರಿ ಅಂತ ಏನು ಗ್ಯಾರಂಟಿ? ಅವ್ರು ಕೊಡೋ ಚಿಲ್ಲರೆ ಕಾಸೆಲ್ಲ ಖಾಲಿ ಮಾಡಿಕೊಂಡು ಆಮೇಲೆ ಭಿಕ್ಷೆ ಎತ್ತಬೇಕಾಗುತ್ತೆ. ಅವಾಗ ಈ DK ಶಿವಕುಮಾರು ಬರಲ್ಲ, ಈ ಬಾಲಕೃಷ್ಣ ಅವರು ಬರಲ್ಲ. ರೈತರೇ ಬೆಳೆದಿದ್ದನ್ನು ತಿಂದು ಬದುಕಿರೋದು ಇವರು. ಶಿವಕುಮಾರ್ ಅವರಾಗಲಿ ಬಾಲಕೃಷ್ಣ ಅವರಾಗಲಿ ದುಡ್ಡನ್ನು ತಿಂತಾ ಇಲ್ಲ, ನಾವು ಬೆಳೆದಿರೋದನ್ನ ತಿಂತಾ ಇರೋದು. ಆ ರೈತರು ರಾಮನಗರದಲ್ಲಿ ಏನೋ ಮಾತಾಡಕ್ಕೆ ಹೋದ್ರೆ ಏಯ್ ಬಾಯಿ ಮುಚ್ಚೋ ಅಂತಾರೆ ನಮ್ಮ CM ಅವರು. ಏಯ್ ಬಾಯಿ ಮುಚ್ಚೋ, ರೈತನಿಗೆ ಬೆಲೆ ಇಲ್ಲ. ಕಾಲಿಡ್ಕೊಳಕ್ಕೆ ಯಾರನ್ನ ಹೋದ್ರೆ ಸಿದ್ದರಾಮಯ್ಯ ಅವ್ರಿದ್ದ ಕಾಲಿಡ್ಕೊಳಕ್ಕೆ ಏಯ್ ಯಾವನ ನೀನು ಅಂತಾರಂತೆ. ಇದೆಲ್ಲ ನಾವು ಕಣ್ಣಲ್ಲಿ ನೋಡಿರೋದು. ನಮ್ಮ ಮನೆಯವರು ನ್ಯಾಯ ಕೇಳೋಕೆ ಹೋಗಿದ್ದಕ್ಕೆ ನಮ್ಮ ಯಜಮಾನರು 5-6 FIR ಆಗಿದೆ. ನ್ಯಾಯ ಕೇಳೋದೇ ತಪ್ಪ? ಈ ಸರ್ಕಾರದಲ್ಲಿ ನ್ಯಾಯ ಕೇಳೋದೇ ತಪ್ಪ? ನ್ಯಾಯ ಅನ್ನೋದು ಸತ್ತೋಗಿದೆಯಾ? BP ಇರಲಿಲ್ಲ, ಈಗ BP ಬಂದಿದೆ. ಹೋರಾಟಕ್ಕೆ ಸ್ಟಾರ್ಟ್ ಆದಮೇಲೆ ಇದೇ ವಿಷಯವಾಗಿ ಓಡಾಡಿ BP ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡವ್ರೆ. ಇನ್ನು ಎಷ್ಟು ಜನಕ್ಕೆ ಏನೇನು ಕಾಯಿಲೆ ಬರ್ಸೋರು? ಆ ಗಾಳಿಗೂ ನೀರು ವಾತಾವರಣ ಬರ್ಸ್ತಾ ಇಲ್ಲ, ಇವ್ರು ಬರ್ಸ್ತಾ ಇದ್ದಾರೆ. ಇಲ್ಲದೆ ಇರೋ ರೋಗಗಳನ್ನೆಲ್ಲ ಇವ್ರು ಬರ್ಸ್ತಾವ್ರೆ. ಭೂಮಿ ಒಂದು ಬಿಟ್ಕೊಬಿಟ್ಟು ದಯವಿಟ್ಟು ಏನು ಕೇಳಲ್ಲ ನಮಗೆ. ಯಾವ ಭಾಗ್ಯನೂ ಬೇಡ, ಅವ್ರ ಅನ್ನದ ಭಾಗ್ಯನೂ ಬೇಡ, ಅಕ್ಕಿ ಭಾಗ್ಯನೂ ಬೇಡ, ಲಕ್ಷ್ಮಿನೂ ಬೇಡ, ಶಕ್ತಿನೂ ಬೇಡ ನಮಗೆ. ನಾವೇ ಇಲ್ಲಿ ಅನ್ನ ತಿಂದು ನಮ್ಮ ರೈತರು ಶಕ್ತಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ, ಓಡಾಡ್ಕೊಂಡು ಆರಾಮಾಗಿದ್ದೀವಿ. ನಮ್ಗೆ ಯಾವ ಯೋಜನೆನೂ ಬೇಡ, ಬಿಟ್ಬಿಟ್ರೆ ಸಾಕು. ನಮಗೂ ಸಾಕಾಗೋಗ್ಬಿಟ್ಟಿದೆ ಕೇಳಿ ದಿನ. ಕುಮಾರಣ್ಣವ್ರು ಬಂದವ್ರೆ ಅಂದ ತಕ್ಷಣ ಕುಮಾರಣ್ಣವ್ರ ಬಗ್ಗೆ ಮಾತಾಡಕ್ಕೆ ಅವರೇ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗಲ್ಲ, ಅವರೇ ನನಗೊಂದು 5 ಕೋಟಿ ಕೊಡ್ತೀನಿ, ಒಂದು 2 ಎಕರೆ ಗೋಮಾಳದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿಲ್ಲ. DK ಶಿವಕುಮಾರ್ ಅವ್ರನ್ನ ವಿರೋಧ ಮಾಡೋಕ್ಕೆ ಅವರೇ ನಮ್ಮ ಶತ್ರು ಅಲ್ಲ. ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಹೆಣ್ಣುಮಕ್ಕಳಿಗೆ ಈ ಥರ ನೋವು ಕೊಡಬೇಡಿ. ನಮ್ಮ ರೈತರು ಶಾಪ ತಟ್ಟದೆ ಯಾವತ್ತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ರೈತರಿಗೆ ಎದುರು ಹಾಕ್ಕೊಂಡು ಸರ್ಕಾರ ಯಾವುದು ಉದ್ಧಾರ ಅಂತೂ ಆಗಿಲ್ಲ. ಇಲ್ಲಿವರೆಗೂ ಯಾರೂ ಅಧಿಕಾರ ಮಾಡಲಿಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಏನೋ ಆಸೆ ಇಟ್ಕೊಂಡು ಹೋಗಿದ್ದೀರಾ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರಬೇಕು ಅಂದರೆ ರೈತರಿಗೆ ಒಳ್ಳೇದು ಮಾಡಿ. ನಿಮ್ಗೆ ಮಾಡಬೇಕು ನಮ್ಮ ಅನಿಸಿದರೆ ಸಾಕು. ನೀವು ಈ ಥರ ಎಲ್ಲ ಅನ್ಯಾಯ ಮಾಡಿ ನೀವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಏನು ಉಂಡೆ ಸುರಿತೀರಾ ಎಲ್ಲರಿಗೂ, ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ. ಬೇಕಾಗಿಲ್ಲ ನಮಗೆ. ಏನಿದ್ರು ನಮ್ಗೆ ಭೂಮಿ ಉಳ್ಕೋಬೇಕು. ಭೂಮಿ ಉಳ್ಕೊಂಡ್ರೆ ನಾಳೆ ನನ್ನ 3 ಮಕ್ಕಳಿಗೂ ಒಂದು ಆಧಾರ ಆಯ್ತದೆ. ಭೂಮಿನೇ ಇಲ್ಲದೆ ಹೋದ್ರೆ ಏನು ಮಾಡ್ತೀರಿ ಸ್ವಾಮಿ? ಅವ್ರಿಗೇನು ಬುದ್ಧಿದ್ದೆ ಅದೇನ್ರಿ? ರಾಜ್ಯ ಆಳ್ತೀನಿ ಅಂತ ಯಾಕ್ರಿ DK ಶಿವಕುಮಾರ್ ಇವೆಲ್ಲ ಮಾಡ್ತಾವ್ರೆ? ಕಡು ಬಡವ್ರನ್ನ ಉದ್ಧಾರ ಮಾಡೋದು ಕಲೀಲಿ, ಅದು ಬಿಟ್ಟು ಏನೇನೋ ಮಾಡೋದಲ್ಲ ಸ್ವಾಮಿ. ರೈತರು ನೀವು ಕೊಡೋ ಕಾಸಿಗೆ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ, ಅದು ಕೊಡ್ತಾ ಇದೀವಿ, ಇದು ಕೊಡ್ತಾ ಇದೀವಿ, ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇದ್ರಲ್ಲ, ಆ ದುಡ್ಡು ತಂದು ಅದೇ ಕಾಯ್ಕೊಂಡು ಕೂತಿಲ್ಲ ನಾವು. ರೈತರು ಇವತ್ತು ಬೆಳೆದ್ರೆ ಆಚೆ ಹೋಗಿ 500 ಖರ್ಚು ಮಾಡೋಕ್ಕೂ ಸರಿ, 500 ಸಂಪಾದನೆ ಮಾಡೋಕ್ಕೂ ಸರಿ, ಹಂಗಿದೀವಿ ರೈತರು.
ಸಾವಿರಾರು ಜನ ಜೀವನ ಮಾಡ್ತಾಯಿದ್ದಾರೆ ರೈತರು. ಅವ್ರನ್ನ ಉಳ್ಸೋ ಮುಖಾಂತರ ನೋಡಿ, ಅವ್ರಿಗೆ ಅನ್ನ ಕೊಡೋ ಅಂತ ನೋಡಿ, ನಿಮ್ಮ ಕೈ ಮುಖ್ಯಮಂತ್ರಿ ಸ್ಥಾನ ಅವ್ರು ನೋಡೋಕ್ಕಾಗದಿರೋ ಪರವಾಗಿಲ್ಲ, ಅವ್ರು ಭೂಮಿ ಮಾತ್ರ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ಹೇಳ್ತಾ ನಾವು ನಮ್ಮ ಭೂಮಿ ನಮ್ಗೆ ಬಿಟ್ಕೊಡಿ. ಭೂಮಿ ಬಿಟ್ಕೊಂಡು ನೀವು ಕಿತ್ಕೊಂಡ ಸಂದರ್ಭದಲ್ಲಿ ಏನು ರೈತರು ಮಹಿಳೆಯರವರು, ರೈತರು ಮುಖಂಡರುಗಳು ಅವರೆಲ್ಲ ಜೀವ ಸಾಯ್ತಾ ಇರಲ್ಲ, ಅವ್ರಿಗೊಂಚೂರು ಕೊಟ್ಬಿಟ್ಟು ನೀವು ಭೂಮಿ ಅಕ್ವೈರ್ ಮಾಡ್ಕೊಳ್ಳಿ. ವಿಷಯ ಅವ್ರನ್ನೆಲ್ಲ ಎಲ್ಲಾನು ಸಾಯಿಸ್ಬಿಟ್ಟು ನೀವು ಅದ್ರ ಮೇಲೆ ನೀವು ರಾಜಭಾರ ಮಾಡಿ. ನಿಮ್ಮ ಇದಿದೆಯಲ್ರಿ ನಿಮ್ಮ ತಾಲೂಕು ಕನಕಪುರ, ಅಲ್ಲಿ ಮಾಡಿ ಅಭಿವೃದ್ಧಿ, ಅಲ್ಲೇರಿಗೆ ಮಾತ್ರ ಏನಂತ ಹೇಳ್ತೀರಾ? ನೀವು ಜಮೀನು ಮಾರಬೇಡ್ರಿ, ನೀವು ರೈತರಾಗೇ ಇರ್ರಿ, ನಿಮ್ಮದು 1 to 2 ರೇಟ್ಸ್ ಆಗುತ್ತೆ. ಅಲ್ಲ ರೀ, ಒಬ್ಬ ನಿಜವಾದಂಥ ಒಬ್ಬ ಮಂತ್ರಿಗೆ, ಒಬ್ಬ ನಾಯಕನಿಗೆ, ಒಬ್ಬ ಸೇವಕನಿಗೆ ಎಷ್ಟು ತಾರತಮ್ಯ ಇದೆ ರೀ. ಇಲ್ಲಿ ಬಿಡ್ದಿದ್ದ ಜಾಗದಲ್ಲಿ ನೀವು ರೈತರೆಲ್ಲ ಜಮೀನು ಮಾರ್ರಿ, ನಿಮ್ಮನ್ನು ಅಭಿವೃದ್ಧಿ ಮಾಡ್ತೀರಿ. ನಿಮ್ಮ ಜಾಗದಲ್ಲಿ ಬಂದ್ಬಿಟ್ಟು ನೀವು ಯಾರೂ ಕೂಡ ರೈತರ ಕೆಲಸ ಮಾಡಿ ಭಾಳ ಒಳ್ಳೆ ಕೆಲಸ ಅಂತ ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಮಾರಿ ಅಂತ ಹೇಳ್ತೀರಾ. ಯಾವ ರೀತಿ ತಾರತಮ್ಯ ಇದೆ? ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.